ಸಾಹಿತ್ಯದೊಂದಿಗೆ ಸಂಗೀತದಲ್ಲಿ ಅಪಾರವಾದಂತಹ ಸಾಧನೆಯನ್ನ ಮಾಡಿ ಜನರ ಮನಮುಟ್ಟುವ ಹಾಗೆ, ಮನಸ್ಸಿನ ಆಳದಲ್ಲಿ ನಿಲ್ಲುವ ಹಾಗೆ ತಮ್ಮ ಅಭಿವ್ಯಕ್ತಿಯಿಂದ ಜನರ ಮನಸ್ಸಿನಲ್ಲಿ ನಿಂತಿರುವಂತಹ ಅಭಿಜಾತ ಕಲಾವಿದರು ಶ್ರೀ ದೇವೇಂದ್ರ ಕುಮಾರ್ ಪತ್ತಾರ್ ಅವರು. ಪಂಡಿತ್ ದೇವೇಂದ್ರ ಕುಮಾರ್ ಪತ್ತಾರ್ ಪದ್ಮಭೂಷಣ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿಗಳ ಗರಡಿಯಲ್ಲಿ ಸಂಗೀತವನ್ನ ಕಲಿತಂತವರು. ಗದುಗಿನ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಹಿಂದೂಸ್ತಾನಿ ಮತ್ತು ಸುಗಮ ಸಂಗೀತವನ್ನು ಹಾಗೂ ಗ್ವಾಲಿಯರ್ ಘರಾಣ ಪದ್ಧತಿಯಲ್ಲಿ ಮತ್ತು ಪಂಚಾಕ್ಷರ ಗದಗ ಘರಾಣ ಪರಂಪರೆಯಲ್ಲಿ ಸತತವಾಗಿ 12 ವರ್ಷಗಳ ಕಾಲ ಗುರುಕುಲ ಪದ್ಧತಿಯಂತೆ ಸಂಗೀತವನ್ನು ಅಭ್ಯಾಸ ಮಾಡಿದ್ದಾರೆ. ಅವರ ವಿಶೇಷತೆ ಅಂದರೆ ತಮ್ಮ ಗುರುಗಳಾದ ಪಂಚಾಕ್ಷರಿ ಗವಾಯಿಗಳ ಹೆಸರಿನಲ್ಲಿ ಸಂಗೀತ ಶಾಲೆಯನ್ನು ಆರಂಭಿಸಿ ನೂರಾರು ಜನರಿಗೆ ಸಂಗೀತವನ್ನು ಕಲಿಸ್ತಾ ಇದ್ದಾರೆ. ಅವರ ಸಾಧನೆಯನ್ನು ಗುರುತಿಸಿ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಗೌರವಿಸಲಾಗಿದೆ. ಮುಂದಿನ ಪ್ರಶಸ್ತಿ ವಿಜೇತರು ಮಡಿವಾಳಯ್ಯ ಸಾಲಿ ಬೀದರ್ ಸಂಗೀತ ಕ್ಷೇತ್ರ. ಬೀದರ್ ಜಿಲ್ಲೆ ಹುಮನಾಬಾದ್ ತಾಲೂಕಿನ ಆಲ್ದೂರು ಗ್ರಾಮದ ಮಡಿವಾಳಯ್ಯ ಸಾಲಿಯವರು ಒಬ್ಬ ಅಭಿಜಾತ ತಬಲಾ ಕಲಾವಿದ. ಅವರು ಕೇವಲ 11ನೇ ವಯಸ್ಸಿನ ಬಾಲಕರಾಗಿರುವಾಗಲೇ ತಬಲಾ ವಾದನದಲ್ಲಿ ಆಸಕ್ತಿ ಬೆಳೆಸಿಕೊಂಡ್ರು. ತಮ್ಮದೇ ಗ್ರಾಮದ ಚಂದ್ರಪ್ಪ ಪಾಂಚಾಳ ಮತ್ತು ಸಿದ್ದರಾಮಪ್ಪ ಅಲ್ಲೂರು ಅವರಲ್ಲಿ ತಬಲಾ ಕಲಿಯೋದಕ್ಕೆ ತೊಡಗಿದ್ರು. ಮುಂದೆ ತಬಲಾ ಮಾಂತ್ರಿಕ ಎಂದೇ ಹೆಸರಾದ ಅನೋಖಿಲಾಲ್ ಮಿಶ್ರಾ ಅವರ ಶಿಷ್ಯರಾದ ಪಂಡಿತ್ KS ಹಡಪದ ಅವರ ಬಳಿ ಅಖಂಡವಾಗಿ ತಬಲಾ ಶಿಕ್ಷಣ ಪಡೆದರು. ಈ ಶಿಕ್ಷಣ ಅವರಲ್ಲಿ ಪ್ರಾವೀಣ್ಯವನ್ನ ತಂದುಕೊಟ್ಟು ಸಾಲಿಯವರನ್ನ ಒಬ್ಬ ಹೆಸರಾಂತ ತಬಲಾ ವಾದಕ ಅನ್ನೋ ಮನ್ನಣೆ ತಂದುಕೊಟ್ಟಿದೆ. ಈ ಮನ್ನಣೆಯಿಂದಾಗಿಯೇ ಇವರು ಪಂಡಿತ್ ಬಸವರಾಜ್ ರಾಜಗುರು, ಪಂಡಿತ್ ಪಂಚಾಕ್ಷರಿ ಮತ್ತಿಗಟ್ಟಿ, ಗಣಪತಿ ಭಟ್ಟ ಹಾಸನಗಿ, ರಾಜಶೇಖರ್ ಮನ್ಸೂರ್ ಅವರಂತಹ ಸಂಗೀತ ಕಾರ್ಯಕ್ರಮದಲ್ಲಿ ಸಾಥ್ ಕೊಡುವಂತಹ ಯೋಗವನ್ನು ದೊರಕಿಸಿಕೊಡಲಾಗಿದೆ. ಮಡಿವಾಳಯ್ಯ ಸಾಲಿ ಅವರಿಗೆ ಅಭಿನಂದನೆಗಳು. 2025ರ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾಗಿದ್ದಾರೆ. ನೃತ್ಯ ಕ್ಷೇತ್ರದ ಸಾಧನೆಗಾಗಿ ಪ್ರೊಫೆಸರ್ ಕೆ ರಾಮಮೂರ್ತಿ ರಾವ್ ಅವರನ್ನ ಬರಮಾಡಿಕೊಳ್ಳೋಣ. ಪ್ರೊಫೆಸರ್ ಕೆ ರಾಮಮೂರ್ತಿ ರಾವ್ ನೃತ್ಯ ಕಲೆಯನ್ನು ಕುರಿತು ಶಾಸ್ತ್ರೀಯವಾಗಿ ವಿಮರ್ಶೆ ಮಾಡುವ ಕಲಾ ವಿಮರ್ಶಕರಲ್ಲಿ ಕೆ ರಾಮಮೂರ್ತಿ ರಾವ್ ಅವರು ಪ್ರಸಿದ್ಧರು. ಇವರು ಹಲವಾರು ಪ್ರಖ್ಯಾತ ಭರತನಾಟ್ಯ ಕಲಾವಿದರ ನೃತ್ಯಕ್ಕೆ ನಟುವಾಂಗ ಸಹಕಾರ ನೀಡಿದವರು. ಇವರ ನಾದ ನೃತ್ಯ ಅಂಕಣ 10 ವರ್ಷಗಳ ಕಾಲ ನಾಡಿನ ಪ್ರಮುಖ ದಿನಪತ್ರಿಕೆಯಲ್ಲಿ ಪ್ರಕಟವಾಗಿದ್ದು ಅವರ ವಿದ್ವತ್ತಿಗೆ ನಿದರ್ಶನ. ನಾಟ್ಯ ಸರಸ್ವತಿ ಜಟ್ಟಿ ತಾಯಮ್ಮ ಕುರಿತ ಇವರ ವ್ಯಕ್ತಿ ಚಿತ್ರ ಬರಹವನ್ನ ಸಂಗೀತ ನೃತ್ಯ ಅಕಾಡೆಮಿ ಪ್ರಕಟಿಸಿದೆ. ಅವರ ಅಂಕಣ ಬರಹಗಳ 2 ಸಂಪುಟಗಳು ಪ್ರಕಟವಾಗಿದೆ. ಇನ್ನು ಮುಂದಿನ ಪ್ರಶಸ್ತಿಯನ್ನ ನೋಡುವಂತಹ ಸಂದರ್ಭ ಶ್ರೀ ಪ್ರಕಾಶ್ ರಾಜ್ ದಕ್ಷಿಣ ಕನ್ನಡ ಕ್ಷೇತ್ರ ಚಲನಚಿತ್ರ. ಶ್ರೀಮತಿ ವಿಜಯಲಕ್ಷ್ಮಿ ಸಿಂಗ್ ಚಲನಚಿತ್ರ ಕ್ಷೇತ್ರದ ಸಾಧನೆಗಾಗಿ ನಮ್ಮ ಆಹ್ವಾನ. ಶ್ರೀ ಪ್ರಕಾಶ್ ರಾಜ್ ವೇದಿಕೆಗೆ ಬಂದಿದ್ದಾರೆ. ಪ್ರಕಾಶ್ ರೈ ಎಂದೇ ಹೆಸರಾಗಿರುವ ಇವರು ಯಾರಿಗೆ ಗೊತ್ತಿಲ್ಲ ಹೇಳಿ. ಬೆಂಗಳೂರಿನ ಪ್ರಸಿದ್ಧ ಸೇಂಟ್ ಜೋಸೆಫ್ ಕಾಲೇಜಿನ ವಿದ್ಯಾರ್ಥಿಯಾಗಿ ಪ್ರಕಾಶ್ ಅವರು ಚಲನಚಿತ್ರ ರಂಗವನ್ನು ಪ್ರವೇಶ ಮಾಡಿದ್ರು ದೂರದರ್ಶನದ ಮೂಲಕ. ಪ್ರಸಿದ್ಧ ನಿರ್ದೇಶಕರಾದ ಕೆ ಬಾಲಚಂದ್ರ ಅವರು ಪ್ರಕಾಶ್ ಅವರಲ್ಲಿನ ಪ್ರತಿಭೆಯನ್ನು ಗುರುತಿಸಿ ಮೊಟ್ಟ ಮೊದಲು ತಮಿಳು ಚಿತ್ರರಂಗದಲ್ಲಿ ಅವಕಾಶವನ್ನ ಕೊಟ್ಟರು. ಅವರ ಸಲಹೆಯಂತೆಯೇ ಪ್ರಕಾಶ್ ಅವರು ತಮ್ಮ ಹೆಸರಿನಲ್ಲಿದ್ದ ರೈ ಅನ್ನು ರಾಜ್ ಎಂದು ಬದಲಾಯಿಸಿಕೊಂಡರು. ಮುಂದೆ ಅವರು ಹಿಂದಿರುಗಿ ನೋಡಿದ್ದೇ ಇಲ್ಲ. ಕನ್ನಡ ಮಾತ್ರವಲ್ಲದೆ ತೆಲುಗು, ತಮಿಳು, ಮಲಯಾಳಂ, ಇಂಗ್ಲಿಷ್ ಮತ್ತು ಹಿಂದಿ ಹೀಗೆ ಹಲವು ಭಾಷೆಗಳ, ಹಲವು ಸಿನಿಮಾಗಳ, ಹಲವು ಪಾತ್ರಗಳಲ್ಲಿ ರೈ ಅವರು ಅಭಿನಯಿಸಿ ಸೈ ಎನಿಸಿಕೊಂಡಿದ್ದಾರೆ. ಪ್ರೇಕ್ಷಕರ, ನೋಡುಗರ, ಕೇಳುಗರ ಮನದಾಳದಲ್ಲಿ ನೆಲೆ ನಿಂತಿದ್ದಾರೆ. ಅವರ ಸಾಧನೆಯನ್ನು ಗುರುತಿಸಿ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ಗೌರವಿಸಲಾಗಿದೆ. ಮುಂದಿನ ಪ್ರಶಸ್ತಿ ವಿಜೇತೆ ಶ್ರೀಮತಿ ವಿಜಯಲಕ್ಷ್ಮಿ ಸಿಂಗ್ ಕೊಡಗು ಕ್ಷೇತ್ರ ಚಲನಚಿತ್ರ. ಹೆಚ್ಚು ಕಡಿಮೆ ಅರ್ಧ ಶತಮಾನದಿಂದ ಚಿತ್ರರಂಗದಲ್ಲಿ ಇರುವ ಶ್ರೀಮತಿ ವಿಜಯಲಕ್ಷ್ಮಿ ಸಿಂಗ್ ಅವರು ನಟನೆ, ನಿರ್ದೇಶನ, ನಿರ್ಮಾಣ ಹೀಗೆ ಹಲವು ಕ್ಷೇತ್ರಗಳಲ್ಲಿ ತಮ್ಮ ಹೆಜ್ಜೆ ಗುರುತು ಮೂಡಿಸಿದ್ದಾರೆ. ಅವರು ಜನಿಸಿದ್ದೇ ಚಿತ್ರರಂಗದ ಕುಟುಂಬದಲ್ಲಿ. ಅವರ ತಂದೆ ಶಂಕರ್ ಸಿಂಗ್, ತಾಯಿ ಪ್ರತಿಮಾದೇವಿ. ಹೀಗಾಗಿ ಬಾಲನಟಿಯಾಗಿ ವಿಜಯಲಕ್ಷ್ಮಿ ಅವರು ಚಿತ್ರರಂಗ ಪ್ರವೇಶಿಸಿದರು. ಇವರು ಒಟ್ಟು 60ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದು 25ಕ್ಕೂ ಹೆಚ್ಚು ಚಲನಚಿತ್ರಗಳ ನಿರ್ಮಾಪಕಿಯಾಗಿದ್ದಾರೆ. 5 ಚಲನಚಿತ್ರಗಳನ್ನ ನಿರ್ದೇಶಿಸಿದ್ದಾರೆ. ವಸ್ತ್ರ ವಿನ್ಯಾಸದಲ್ಲಿಯೂ ಕೂಡ ಇವರು ತಮ್ಮದೇ ಛಾಪು ಮೂಡಿಸಿದ್ದಾರೆ. ಹಿರಿತೆರೆ ಮಾತ್ರವಲ್ಲದೆ ಕಿರುತೆರೆಯಲ್ಲಿ, ಜೊತೆಯಲ್ಲಿ ಮತ್ತು ದೃಷ್ಟಿಗೊಟ್ಟು ಧಾರಾವಾಹಿಗಳಲ್ಲಿ ನಟಿಸಿ ಸಕ್ರಿಯವಾಗಿ ಕಲಾ ಸೇವೆ ಮಾಡಿಸಿಕೊಂಡಿದ್ದಾರೆ. ಶ್ರೀಮತಿ ವಿಜಯಲಕ್ಷ್ಮಿ ಸಿಂಗ್ ಅವರಿಗೆ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ. ಬರಲಿ ಒಮ್ಮೆ ಜೋರಾದ ಚಪ್ಪಾಳೆಯ ಮಹಾಪುರ. ಆಡಳಿತ ಕ್ಷೇತ್ರದ ಸಾಧನೆಗಾಗಿ ಶ್ರೀ ಸಿದ್ದಯ್ಯನವರು ಬೆಂಗಳೂರು ದಕ್ಷಿಣ ರಾಮನಗರ. ಶ್ರೀ ಸಿದ್ದಯ್ಯನವರು ಸಾರ್ವಜನಿಕ ಆಡಳಿತದಲ್ಲಿ ದಕ್ಷತೆ ಮತ್ತು ಜನಪರ ನಡೆಗೆ ಹೆಸರಾದಂತಹ ಆಡಳಿತಗಾರರು ಸಿದ್ದಯ್ಯನವರು. ನಿವೃತ್ತ IAS ಅಧಿಕಾರಿಗಳು, ಹಲವು ಉನ್ನತ ಹುದ್ದೆಗಳಿಗೆ ಮೆರುಗು ತಂದುಕೊಟ್ಟಂತವರು ಶ್ರೀ ಸಿದ್ದಯ್ಯನವರು. ಕನಕಪುರ ತಾಲೂಕು ಹಾರೋಹಳ್ಳಿ ಸಿದ್ದಯ್ಯ ಅವರ ಹುಟ್ಟೂರು.
1953ರಲ್ಲಿ ಜನನ, ಕನಕಪುರ ರೂರಲ್ ಕಾಲೇಜಿನಲ್ಲಿ BA, ಬೆಂಗಳೂರು ಸೆಂಟ್ರಲ್ ಕಾಲೇಜಿನಲ್ಲಿ ಇತಿಹಾಸದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದಂತವರು. 2 ಬಾರಿ BBMP ಆಯುಕ್ತರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ವಿವಿಧ ಇಲಾಖೆಗಳ ಕಾರ್ಯದರ್ಶಿ ಮುಂತಾದ ಹುದ್ದೆಗಳಲ್ಲಿ ಸಮರ್ಥ, ಜನಪರ ಕಾರ್ಯನಿರ್ವಹಣೆ. BDA ಆಯುಕ್ತರಾಗಿ 1300 ಕೋಟಿ ರು ಮೊತ್ತದ ಆಸ್ತಿ ಮುಟ್ಟುಗೋಲು ಹಾಕಿಕೊಂಡಿದ್ದು ಸೇರಿದಂತೆ 16 ಗುರುತರ ಸಾಧನೆಗಳಿಂದ ಜನಜನಿತರು ಶ್ರೀ ಸಿದ್ದಯ್ಯನವರು ದಕ್ಷ ಆಡಳಿತಕ್ಕೆ ಮಾದರಿಯಾಗಿದ್ದಾರೆ. ಈ ಎಲ್ಲ ಸಾಧನೆಗಳನ್ನು ಗುರುತಿಸಿ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನಿತ್ತು ಗೌರವಿಸಲಾಗಿದೆ. ಮುಂದಿನ ಪ್ರಶಸ್ತಿ ವೈದ್ಯಕೀಯ ಕ್ಷೇತ್ರದಿಂದ ಡಾಕ್ಟರ್ ಆಲಮ್ಮ ಮಾರಣ್ಣ, ಡಾಕ್ಟರ್ ಜಯರಂಗನಾಥ್ ಇಬ್ಬರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ವೈದ್ಯಕೀಯ ಕ್ಷೇತ್ರದಲ್ಲಿ ಡಾಕ್ಟರ್ ಆಲಮ್ಮ ಮಾರಣ್ಣ, ಡಾಕ್ಟರ್ ಜಯರಂಗನಾಥ್. ಆಲಮ್ಮ ಮಾರಣ್ಣ ರಾಜಕೀಯ ಕುಟುಂಬದಲ್ಲಿ ಜನಿಸಿದ್ರು ಕೂಡ ಅವರು ಆರಿಸಿಕೊಂಡಿದ್ದು ವೈದ್ಯಕೀಯ ವೃತ್ತಿಯನ್ನ. ಮಧುಗಿರಿ ಮೂಲದ ಡಾಕ್ಟರ್ ಆಲಮ್ಮ ಅವರು ಪ್ರತಿಭಾವಂತ ವಿದ್ಯಾರ್ಥಿನಿ. ಬೆಂಗಳೂರು ಮೆಡಿಕಲ್ ಕಾಲೇಜಿನಲ್ಲಿ ಓದಿದ ಅವರು ಮುಂದೆ ಬಹುಕಾಲ ಅಲ್ಲಿಯೇ ಕೆಲಸ ಮಾಡಿದ್ದು ವಿಶೇಷ. ಆಗಿನ ಕಾಲದಲ್ಲಿ ವೈದ್ಯಕೀಯ ವೃತ್ತಿಗೆ ಖಾಸಗಿ ಕ್ಷೇತ್ರದಲ್ಲಿ ಸಾಕಷ್ಟು ಬೇಡಿಕೆ ಇದ್ದು ಅವರು ವಿದೇಶಕ್ಕೂ ಹೋಗಬಹುದಾಗಿತ್ತು. ಆದರೆ ಡಾಕ್ಟರ್ ಆಲಮ್ಮ ಅವರು ಸರ್ಕಾರಿ ವೈದ್ಯಕೀಯ ಸೇವೆಯನ್ನ ಆಯ್ದುಕೊಂಡು ಬೆಂಗಳೂರಿನ ರಾಜಾಜಿನಗರದ ESI ಆಸ್ಪತ್ರೆಯಲ್ಲಿ ಸಹಾಯಕ ಸರ್ಜನ್ ಆಗಿ ವೃತ್ತಿ ಜೀವನ ಆರಂಭಿಸಿ ವಾಣಿ ವಿಲಾಸ್ ಆಸ್ಪತ್ರೆ, ಬೆಂಗಳೂರು ಮೆಡಿಕಲ್ ಕಾಲೇಜು ಹೀಗೆ ನಿರಂತರವಾಗಿ ಸೇವೆ ಸಲ್ಲಿಸಿದರು. ಕನಕಪುರದ IPP ಆಸ್ಪತ್ರೆಯಲ್ಲಿ ಅವರು ಕ್ಯಾನ್ಸರ್ ರೋಗ ಪತ್ತೆಗಾಗಿ ವಾರ್ಷಿಕ ಶಿಬಿರಗಳನ್ನ ನಡೆಸ್ತಾ ಇದ್ದಿದ್ದನ್ನ ಜನರು ಈಗಲೂ ಕೂಡ ನೆನಪಿಸಿಕೊಳ್ತಾರೆ. ಡಾಕ್ಟರ್ ಆಲಮ್ಮ ಮಾರಣ್ಣ ಅವರಿಗೆ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ. ಅಭಿನಂದನೆಗಳು ಇವರಿಗೆ. ಡಾಕ್ಟರ್ ಜಯರಂಗನಾಥ್, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ವೈದ್ಯಕೀಯ. ಪುಟ್ಟ ಮಕ್ಕಳಲ್ಲಿ ಈಚಿನ ದಿನಗಳಲ್ಲಿ ಕಳವಳಕರ ರೀತಿಯಲ್ಲಿ ಹೆಚ್ಚುತ್ತಿರುವ ಹೃದ್ರೋಗ ಸಮಸ್ಯೆಯ ಪರಿಹಾರಕ್ಕಾಗಿ ಡಾಕ್ಟರ್ ಜಯರಂಗನಾಥ್ ತಮ್ಮ ಜೀವನವನ್ನೇ ಮುಡುಪಾಗಿ ಇಟ್ಟಿದ್ದಾರೆ. ಬೆಂಗಳೂರಿನ ಜಯದೇವ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ಅವರು ನಿತ್ಯವೂ 100 ಮಕ್ಕಳಿಗೆ ಚಿಕಿತ್ಸೆ ಕೊಡುವ ಹೊಣೆಯನ್ನು ನಿಭಾಯಿಸುತ್ತಿದ್ದಾರೆ. ಕಳೆದ 25 ವರ್ಷಗಳಿಂದ ರಾಜ್ಯದಾದ್ಯಂತ ಮಕ್ಕಳ ಹೃದಯ ಚಿಕಿತ್ಸಾ ಶಿಬಿರ ಏರ್ಪಡಿಸಿ ಜಾಗೃತಿ ಮೂಡಿಸುವ ಕೆಲಸದಲ್ಲಿ ನಿರತರಾಗಿದ್ದಾರೆ. ಡಾಕ್ಟರ್ ಜಯರಂಗನಾಥ್ ಅವರ ಸಾಧನೆಯನ್ನು ಗುರುತಿಸಿ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನಿತ್ತು ಪುರಸ್ಕರಿಸಲಾಗಿದೆ. ಬರಲಿ ಈ ಇಬ್ಬರು ಸಾಧಕರಿಗೆ ಚಪ್ಪಾಳೆಯ ಅಭಿನಂದನೆ, ಗೌರವ. ವೈದ್ಯಕೀಯ ಕ್ಷೇತ್ರದ ನಂತರ ಸಮಾಜ ಸೇವೆಯಲ್ಲಿ ಅವಿರತವಾಗಿ ದುಡಿದು ಶ್ರಮಿಸಿದವರಿಗೆ ಈ ಪ್ರಶಸ್ತಿ ಅರ್ಪಣೆ. ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಂತಹ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರ ಲಿಸ್ಟ್ ಈ ರೀತಿಯಾಗಿದೆ. ಶ್ರೀಮತಿ ಸೂಲಗಿತ್ತಿ ಈರಮ್ಮ, ಶ್ರೀಮತಿ ಫಕೀರಿ, ಶ್ರೀಮತಿ ಕೋರಿನ್ ಆಂಟೋನಿಯಟ್ ರಸ್ಕೀನಾ, ಡಾಕ್ಟರ್ ಎನ್ ಸೀತಾರಾಮ ಶೆಟ್ಟಿ, ಶ್ರೀ ಕೋಣಂದೂರು ಲಿಂಗಪ್ಪ. ಸಮಾಜ ಸೇವೆಯಲ್ಲಿ ಈ 5 ಜನ ಸಾಧಕರಿಗೆ ರಾಜ್ಯೋತ್ಸವ ಪ್ರಶಸ್ತಿ. ಶ್ರೀಮತಿ ಸೂಲಗಿತ್ತಿ ಈರಮ್ಮ, ಶ್ರೀಮತಿ ಫಕೀರಿ, ಶ್ರೀಮತಿ ಕೋರಿನ್ ಆಂಟೋನಿಯಟ್ ರಸ್ಕೀನಾ, ಡಾಕ್ಟರ್ ಎನ್ ಸೀತಾರಾಮ ಶೆಟ್ಟಿ, ಶ್ರೀ ಕೋಣಂದೂರು ಲಿಂಗಪ್ಪ. ಈ ಎಲ್ಲ ಮಹನೀಯರನ್ನ ಗೌರವಿಸುವಂತಹ ಕ್ಷಣಕ್ಕೆ ನಾವು ಕೂಡ ಜೊತೆಯಾಗ್ತಾ ಇದ್ದೇವೆ. ಶ್ರೀಮತಿ ಸೂಲಗಿತ್ತಿ ಈರಮ್ಮ ಹಳ್ಳಿಗಾಡಿನ ಹೆಣ್ಣು ಮಕ್ಕಳ ಜೀವವನ್ನ ಶ್ರೀಮತಿ ಸೂಲಗಿತ್ತಿ ಈರಮ್ಮ, ಶ್ರೀಮತಿ ಫಕೀರಿ, ಶ್ರೀಮತಿ ಕೋರಿನ್ ಆಂಟೋನಿಯಟ್ ರಸ್ಕೀನಾ, ಡಾಕ್ಟರ್ ಎನ್ ಸೀತಾರಾಮ ಶೆಟ್ಟಿ, ಶ್ರೀ ಕೋಣಂದೂರು ಲಿಂಗಪ್ಪ. ಶ್ರೀಮತಿ ಸೂಲಗಿತ್ತಿ ಈರಮ್ಮ, ಶ್ರೀ ಕೋಣಂದೂರು ಲಿಂಗಪ್ಪ, ಡಾಕ್ಟರ್ ಎನ್ ಸೀತಾರಾಮ ಶೆಟ್ಟಿ, ಶ್ರೀಮತಿ ಕೋರಿನ್ ಆಂಟೋನಿಯಟ್ ರಸ್ಕೀನಾ, ಶ್ರೀಮತಿ ಫಕೀರಿ, ಶ್ರೀಮತಿ ಸೂಲಗಿತ್ತಿ ಈರಮ್ಮ. ಹಳ್ಳಿಗಾಡಿನ ಹೆಣ್ಣುಮಗಳು ಜೀವ ರಕ್ಷಿಸಿ ತಾಯ್ತನಕ್ಕೆ ನೆರವಾದ ಈಕೆ ದೇಸಿ ಪ್ರಸೂತಿ ತಜ್ಞೆ. ಸಾವಿರಾರು ಮಹಿಳೆಯರಿಗೆ ಹೆರಿಗೆ ಮಾಡಿಸಿದ ಮಹಾತಾಯಿ. ಲೋಕಾನು ಅನುಭವ ಕೌಶಲ್ಯದಿಂದ